Dear students, welcome back to the 31st session of the second semester class. In the Social Institutions paper, the third chapter, which is dedicated to issues and challenges of marginalized groups, today we are going to concentrate on Chhatrapati Sahuji Maharaj contribution towards the upliftment of the marginalized groups. This content has been prepared by Sunil K, who is working as assistant professor and heading the Department of Sociology at Government College for Women, Kolar. Shahu Maharaj was born on 26th June 1874. He belongs to ಭೋಂಸ್ಲೆ ಡೈನಾಸ್ಟಿ. ನಮಗೆ ಗೊತ್ತಿರೋ ಹಾಗೆ ಇತಿಹಾಸದ ಒಂದು ಪುಸ್ತಕದಲ್ಲಿ ನಾವು ಅಧ್ಯಯನ ಮಾಡ್ತಾ ಬರ್ತೇವೆ. ಶಾಹು ಮಹಾರಾಜ್ರವರು ಜೂನ್ 26, 1874ರಲ್ಲಿ ಜನಿಸಿದಂಥವರು. ಇವರು ಭೋಂಸ್ಲೆ ರಾಜವಂಶಕ್ಕೆ ಸೇರಿದಂಥವರು. ಹಿ ವಾಸ್ ದಿ ಫಸ್ಟ್ ಮಹಾರಾಜ ಆಫ್ ಇಂಡಿಯನ್ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಕೊಲ್ಹಾಪುರ್. ಇವರು ಭಾರತೀಯ ರಾಜಪ್ರಭುತ್ವದ ಕೊಲ್ಹಾಪುರದ ಮೊಟ್ಟ ಮೊದಲ ಮಹಾರಾಜರಾಗಿದ್ದರು. ಇವರ ತಂದೆ ಅಪ್ಪ ಶೆಬ್ಬಾಗಟ್ಟೆ ಆ್ಯಂಡ್ ತಾಯಿ ರಾಧಾಬಾಯಿಯವರು. He had his education from ರಾಜ್ಕುಮಾರ್ ಕಾಲೇಜ್ ಆಫ್ ರಾಜ್ಕೋಟ್ನ ರಾಜ್ಕುಮಾರ್ ಕಾಲೇಜ್ನಿಂದ ಶಿಕ್ಷಣವನ್ನು ಪಡೆದಂಥವರು. ಶಾಹು ಮಹಾರಾಜ್ರವರು ನಿಜವಾದಂತಹ ಒಬ್ಬ ಪ್ರಜಾಪ್ರಭುತ್ವವಾದಿ, ದೂರದೃಷ್ಟಿ ಉಳ್ಳಂಥವರು ಮತ್ತು ಸಾಮಾಜಿಕ ಕ್ರಾಂತಿಕಾರಿಯಾದಂಥವರು ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ಶಾಹು ಮಹಾರಾಜ್ ವಾಸ್ ಅ ಟ್ರೂ ಡೆಮೊಕ್ರಾಟ್, ವಿಷನರಿ ಆ್ಯಂಡ್ ಅ ಸೋಷಿಯಲ್ ರೆವಲ್ಯೂಷನರಿ. ಹಿ ಪೇಟ್ರನೈಸ್ಡ್ ಸತ್ಯಶೋಧಕ್ ಸಮಾಜ್. ಇವರು ಸತ್ಯಶೋಧಕ ಸಮಾಜವನ್ನು ಪೋಷಣೆ ಮಾಡಿದಂಥವರಲ್ಲಿ ಒಬ್ಬರು ಅಂತ ನಾವು ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. He administered the princely state of Kolhapur from 1884 to 1922. ಕೊಲ್ಹಾಪುರದ ರಾಜಪ್ರಭುತ್ವವನ್ನು ಇವರು 1884ರಿಂದ 1922ರವರೆಗೆ ಆಳ್ವಿಕೆಯನ್ನು ಮಾಡಿದಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಬಹುದು. ಹಿ ವಾಸ್ ಅ ಗ್ರೇಟ್ ವಿಷನರಿ ಆ್ಯಂಡ್ ಆಲ್ಸೋ ಕಮಾಂಡ್ಸ್ ರೆಸ್ಪೆಕ್ಟ್ ಫ್ರಮ್ ಪೀಪಲ್. ಅವರು ಬಹುದೊಡ್ಡ ದಾರ್ಶನಿಕರು ಹಾಗೂ ಇಡೀ ಒಂದು ಜನತೆಯಿಂದ, ಕೊಲ್ಹಾಪುರದ ಜನತೆಯಿಂದ ಹೆಚ್ಚು ಗೌರವವನ್ನು ಪಡೆದಿರುವಂಥವರು ಮತ್ತು ಇವರೂ ಸಹ ಆ ಜನರಿಗೆ ಹೆಚ್ಚು ಗೌರವವನ್ನು ನೀಡುವಂಥವರಾಗಿದ್ದಂಥವರು. ಶಾಹು ಮಹಾರಾಜ್ ವಾಸ್ ದಿ ಫಸ್ಟ್ ಕಿಂಗ್ ಇನ್ ಇಂಡಿಯಾ ಟು ಇಂಪ್ಲಿಮೆಂಟ್ ರಿಸರ್ವೇಷನ್ ಪಾಲಿಸಿ. ಮೀಸಲಾತಿ ನೀತಿಯನ್ನು ಜಾರಿಗೆ ತಂದಂಥವರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಮಹಾರಾಜರು ಶಾಹುಜಿಯವರು. ಅವರು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಿದದ್ದು ಅಲ್ಲದೆ ಬ್ರಾಹ್ಮಣ ಪ್ರಾಬಲ್ಯವನ್ನು ಗುರುತಿಸಿದರು ಹಾಗೂ ಅದರ ಒಂದು ಡಿರೆಕಗ್ನೈಸೇಷನ್ಗೆ ಅವರು ಪ್ರಯತ್ನವನ್ನು ಮಾಡಿದಂಥದ್ದು. ಹಿ ಅಬಾಲಿಷ್ಡ್ ಅನ್ಟಚಬಿಲಿಟಿ ಆ್ಯಂಡ್ ಹಿ ಡಿರೆಕಗ್ನೈಸ್ಡ್ ಬ್ರಾಹ್ಮಿನ್ ಸುಪ್ರಮಸಿ. ಶಾಹುಜಿ ವಾಸ್ ಅ ಗ್ರೇಟ್ ಸಿಂಪಥೈಸರ್ ಆ್ಯಂಡ್ ಸಪೋರ್ಟರ್ ಆಫ್ ಅಂಬೇಡ್ಕರ್ ಮೂವ್ಮೆಂಟ್. ಶಾಹುಜಿಯವರು ಅಂಬೇಡ್ಕರ್ ಚಳುವಳಿಯ ತೀವ್ರ ಬೆಂಬಲಿಗರಾಗಿದ್ದರು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಅವರ ಯಾವುದೇ ಒಂದು ಚಳುವಳಿಯಲ್ಲಿ ಇವರು ಒಂದು ಸಪೋರ್ಟನ್ನು ಮಾಡ್ತಾ ಇದ್ದಂಥನ್ನು ನಾವು ಈ ಒಂದು ಸಂದರ್ಭದಲ್ಲಿ ನೆನಪಿಸ್ಕೊಳ್ಬಹುದು. Kolhapur princely state was the first to implement 50% reservation policy. ಕೊಲ್ಹಾಪುರ ರಾಜ್ಯವೇ 50% ಮೀಸಲಾತಿ ನೀತಿಯನ್ನು ಜಾರಿಗೆ ತಂದಂತಹ ಮೊದಲ ರಾಜ್ಯ ಆಗಿದೆ ಎನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಹಿ ಡಿಮಾಂಡೆಡ್ ಫಾರ್ ರಿಸರ್ವೇಷನ್ ಆಫ್ ಜಾಬ್ಸ್ ಫಾರ್ ದಿ ಮೂಲ ನಿವಾಸೀಸ್ ಆನ್ 2 ಮಾರ್ಚ್ 1888. 2 ಮಾರ್ಚ್ 1888ರಂದು ಮೂಲ ನಿವಾಸಿಗಳಿಗೆ ಉದ್ಯೋಗ ಕಾಯ್ದಿರಿಸುವಂತೆ ಒತ್ತಾಯ ಮಾಡಿದಂಥವರು ಇವರು ಅಂತ ನಾವು ಇಲ್ಲಿ ತಿಳ್ಕೊಳ್ತಾ ಬರಬಹುದು. ಶಾಹುಜಿ ಸೆಟ್, ರಿಯಲ್ ಇಂಡಿಯಾ ಈಸ್ ಇನ್ ವಿಲೇಜಸ್ ವಿಚ್ ಈಸ್ ಹಂಗ್ರಿ, ಪುವರ್, ಕ್ಲಾತ್ಲೆಸ್, ಹೋಮ್ಲೆಸ್. ಡಿಪ್ರೆಸ್ಡ್ ಕ್ಲಾಸ್ in India should be given the opportunities and facilities for their upliftment. ನಿಜವಾದ ಭಾರತ ಅಂತ ಹೇಳಿದ್ರೆ ಯಾವಾಗ ನಾವು ಹಸಿವಿನಿಂದ ಇರುವಂಥವರು, ಬಡವರು, ಬಟ್ಟೆ ಇಲ್ಲದವರು, ಮನೆ ಇಲ್ಲದವರು ಇದ್ದಾರೋ, ಅವರು ಗ್ರಾಮಗಳಲ್ಲಿ ಇರುವಂಥವರು, ಅವರನ್ನು ನಾವು ಸಮಾಜದ ಮುಖ್ಯವಾಹಿನಿಗೆ ತೆಗೆದುಕೊಂಡು ಬರಬೇಕು ಅಂತ ಶಾಹುಜಿ ಮಹಾರಾಜ್ರವರು ಹೇಳ್ತಾ ಬರ್ತಾರೆ. ಭಾರತದಲ್ಲಿ ವಂಚಿತ ವರ್ಗಗಳು ಶಾಹು ಮಹಾರಾಜರಿಗೆ ಬಹಳ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕೆ ಅಂತಂದರೆ ಹಿ ಈಸ್ ದ ಪರ್ಸನ್ who implemented the reservation policy in India for the first time.
He truly laid the strong foundation for Ambedkar movement. He fought fearlessly to abolish slavery, ignorance and poverty during his time. ಅವರು ನಿಜವಾಗಿಯೂ ಅಂಬೇಡ್ಕರ್ ಅವರ ಚಳುವಳಿಗೆ ಬಲವಾದಂತಹ ಅಡಿಪಾಯವನ್ನು ಹಾಕಿದರು ತಮ್ಮ ಒಂದು ಸಪೋರ್ಟ್ನ ಮೂಲಕ. ಯಾವುದೇ ರೀತಿಯಾದಂತಹ ಗುಲಾಮಗಿರಿ, ಅಜ್ಞಾನ ಮತ್ತು ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರವಾಗಿ ಅವರು ಎಲ್ಲರೊಡನೆ ಒಡಗೂಡಿ ತೀವ್ರವಾಗಿ ಹೋರಾಟವನ್ನು ಮಾಡಿದಂಥವರು ಶಾಹು ಮಹಾರಾಜ್ ಅವರು. ಶಾಹುಜಿ ರಿಮೂವ್ಡ್ ಸೋಷಿಯಲ್ ಇನ್ಇಕ್ವಾಲಿಟೀಸ್ ಅಂಡ್ ಡಿಸಬಿಲಿಟೀಸ್ ಇಂಪೋಸ್ಡ್ ಅಪಾನ್ ಅನ್ಟಚಬಲ್ಸ್. ಅಸ್ಪೃಶ್ಯರ ಮೇಲೆ ಹೇರಿದಂತಹ ಸಾಮಾಜಿಕ ಅಸಮಾನತೆ ಮತ್ತು ಅನರ್ಹತೆಗಳು ಏನಿದೆ ಇವುಗಳನ್ನು ಶಾಹುಜಿಯವರು ತೊಡೆದು ಹಾಕಿದಂತಹದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ತಾ ಬರಬೇಕಾಗತ್ತೆ. ಆಫ್ಟರ್ ಶಾಹುಜಿ ಟುಕ್ ಚಾರ್ಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ 1894, ಬ್ಯಾಕ್ವರ್ಡ್ ಕ್ಲಾಸಸ್ ವೇರ್ ಅಲೂಫ್ ಫ್ರಮ್ ಎಜುಕೇಷನ್ ಆ್ಯಂಡ್ ಸ್ಟೇಟ್ ಸರ್ವಿಸಸ್. ಶಾಹುಜಿರವರು 1894ರಲ್ಲಿ ಆಡಳಿತ ಉಸ್ತುವಾರಿ ತೆಗೆದುಕೊಂಡ ನಂತರದಲ್ಲಿ ಹಿಂದುಳಿದ ವರ್ಗಗಳು ಶಿಕ್ಷಣ ಮತ್ತು ರಾಜ್ಯ ಸೇವೆಗಳಿಂದ ಅವರು ದೂರ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ಸೇವೆಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಇದು ಒಳ್ಳೆಯ ಒಂದು ಮೆಥಡ್ ಅಂತ ಫಾಲೋ ಮಾಡುವಂಥದ್ದು. He founded a society in Kolhapur with the object of spreading education among untouchable classes during 1908. 1908ರಲ್ಲಿ ಅಸ್ಪೃಶ್ಯ ವರ್ಗಗಳ ನಡುವೆ ಶಿಕ್ಷಣವನ್ನು ಹರಡುವಂತಹ ಒಂದು ಮುಖ್ಯ ಉದ್ದೇಶದಿಂದ ಕೊಲ್ಹಾಪುರದಲ್ಲಿ ಅವರು ಒಂದು ಯೂನಿಯನ್ ಥರ ಒಂದು ಅಸೋಸಿಯೇಷನನ್ನು ಅವರು ಪ್ರಾರಂಭ ಮಾಡ್ತಾರೆ, ಒಂದು ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ವರ್ನಾಕ್ಯುಲರ್ ಕೋಚಿಂಗ್ ಕ್ಲಾಸಸ್ ವೇರ್ ಹೆಲ್ಡ್, ಸ್ಕಾಲರ್ಶಿಪ್ಸ್ ಆ್ಯಂಡ್ ಪ್ರೈಸಸ್ ವೇರ್ ಗಿವನ್ ಟು ಅನ್ಟಚಬಲ್ ಸ್ಟೂಡೆಂಟ್ಸ್. ಅನೇಕ ರೀತಿಯಾದಂತಹ ಕೋಚಿಂಗ್ ತರಗತಿಗಳನ್ನು ನಡೆಸ್ತಾರೆ. ವಿದ್ಯಾರ್ಥಿ ವೇತನ, ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ನೀಡಲಾಗ್ತಾರೆ. ಇವೆಲ್ಲದರ ಮೂಲಕ ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ ಅವರು ಇನ್ಸ್ಪಿರೇಷನ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವೆಲ್ಲವುಗಳನ್ನು ಅವರು ಮಾಡ್ತಾ ಬರ್ತಾರೆ. ಹಿ ಥ್ರೂ ಓಪನ್ ಆಲ್ ಪಬ್ಲಿಕ್ ಸ್ಕೂಲ್ಸ್ ಫಾರ್ ಅನ್ಟಚಬಲ್ಸ್. ಅಸ್ಪೃಶ್ಯರಿಗಾಗಿ ಅವರು ಎಲ್ಲ ಶಾಲೆಗಳನ್ನು, ಸಾರ್ವಜನಿಕ ಶಾಲೆಗಳಲ್ಲಿ ಮುಕ್ತವಾದಂತಹ ಅವಕಾಶವನ್ನು ಅವರು ನೀಡ್ತಾ ಬರ್ತಾರೆ. ಆಲ್ ಸ್ಟೂಡೆಂಟ್ಸ್ ಫ್ರಮ್ ಆಲ್ ಕಾಸ್ಟ್ಸ್ ಆ್ಯಂಡ್ ರಿಲಿಜನ್ಸ್ ಶುಡ್ ಸಿಟ್ ಆ್ಯಂಡ್ ಲರ್ನ್ ಟುಗೆದರ್ ಅನ್ನುವಂಥದ್ದು ಅವರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಭಾರತೀಯ ಸಮಾಜ ಧಾರ್ಮಿಕ ಬಹುತ್ವವನ್ನು ಹೊಂದಿರುವಂಥದ್ದು. ಇಲ್ಲಿ ಸೆಕ್ಯುಲರ್ ಆಗಿರಬೇಕು ಅಂತ ಹೇಳಿಬಿಟ್ಟು ಎಲ್ಲ ಜಾತಿ ಮತ್ತು ಧರ್ಮದ ವಿದ್ಯಾರ್ಥಿಗಳು ಒಟ್ಟಿಗೆ ಕುಳಿತುಕೊಂಡು ತರಗತಿಗಳಲ್ಲಿ ಕಲಿಬೇಕು ಅನ್ನುವಂಥದ್ದು ಅವರ ಒಂದು ಒತ್ತಾಸೆಯಾಗಿರುತ್ತೆ. ಇದರ ಮೂಲಕವೇ ನಾವು ಸೆಕ್ಯುಲರಿಸಮನ್ನು ನಮ್ಮ ಒಂದು ಜನಗಳಲ್ಲಿ ತುಂಬಬಹುದು ಅನ್ನುವಂಥದ್ದು ಅವರ ಒಂದು ಆಶಯವಾಗಿರುವಂಥದ್ದು. He took various administrative measures in appointing untouchables in the palace. ಅರಮನೆಯಲ್ಲಿ ಅಸ್ಪೃಶ್ಯರನ್ನು ಸೇವೆಯಲ್ಲಿ, ಆಡಳಿತಾತ್ಮಕ ಸೇವೆಯಲ್ಲಿ ಅವರನ್ನು ನೇಮಕ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅನೇಕ ರೀತಿಯಾದಂತಹ ವಿವಿಧ ಕ್ರಮಗಳನ್ನು ಅವರು ಕೈಗೊಳ್ತಾ ಬರ್ತಾರೆ. ನೀರಿನ ಕೊಳವೆಗಳು, ಟ್ಯಾಂಕ್ಗಳು, ಬಾವಿಗಳು, ಶಾಲೆಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರವಾಗಿ ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಳ್ತಾ ಬರುವಂಥದ್ದನ್ನು ನಾವು ನೋಡ್ತಾ ಬರುವಂಥದ್ದು. ಫ್ರೀ ಬೋರ್ಡಿಂಗ್ ಸ್ಕೂಲ್ಸ್ ಫಾರ್ ಅನ್ಟಚಬಲ್ಸ್ ವೇರ್ ಆಲ್ಸೋ ಎಸ್ಟಾಬ್ಲಿಷ್ಡ್. ಅಸ್ಪೃಶ್ಯರಿಗೆ ಉಚಿತ ಬೋರ್ಡಿಂಗ್ ಶಾಲೆಗಳು, ಅಂದರೆ ಅಲ್ಲಿಯೇ ಅವರು ಉಳ್ಕೊಂಡು ಅಧ್ಯಯನವನ್ನು ಮಾಡಿ ನಂತರದಲ್ಲಿ ಅಧ್ಯಯನವೆಲ್ಲ ಮುಗಿದ ನಂತರದಲ್ಲಿ ಅವರು ವಾಪಸ್ ಅವ್ರ ಮನೆಗೆ ಹೋಗ್ಬೋದು. ಈ ರೀತಿಯಾದಂತಹ ಒಂದು ಅವಕಾಶವನ್ನು ಅವರಿಗೆ ಮಾಡಿಕೊಡ್ತಾರೆ. 1919ರಲ್ಲಿ ಅವರು ದತ್ತೋಬಾ ಪವರ್ ಅವರು ಇವರಿಗೆ, ಶಾಹೂಜಿ ಅವರಿಗೆ ಅಂಬೇಡ್ಕರ್ ಅವರ ಪರಿಚಯವನ್ನು ಮಾಡಿಕೊಡ್ತಾ ಬರ್ತಾರೆ. ಆವಾಗಿನಿಂದ ಅವರು ಅನೇಕ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಸಹಾಯ ಅಂಬೇಡ್ಕರ್ ಅವರ ಮೂಮೆಂಟ್ಗೆ ಮಾಡಲಿಕ್ಕೆ ಆಗುತ್ತೆ ಆ ಎಲ್ಲ ಸಹಾಯಗಳನ್ನು ಶಾಹು ಮಹಾರಾಜ್ ಅವರು ಮಾಡ್ತಾ ಬರ್ತಾರೆ. ಅಂಬೇಡ್ಕರ್ ಅವರು ಮೂಕನಾಯಕ ಪತ್ರಿಕೆ ಏನು ವಾರಕ್ಕೆ ಒಮ್ಮೆ ಪಬ್ಲಿಷ್ ಆಗ್ತಾ ಇತ್ತು, ಅದನ್ನು ನಡೆಸೋದಕ್ಕೋಸ್ಕರವಾಗಿ 2500 ರೂಪಾಯಿಗಳನ್ನು ಕೊಟ್ಟು ಆ ಒಂದು ಪಬ್ಲಿಕೇಶನ್ ಸ್ಟಾಪ್ ಆಗದಲ್ಲೇ ಇರೋ ರೀತಿಯಲ್ಲಿ ಅವರು ನೋಡ್ಕೊಳ್ತಾ ಬರ್ತಾರೆ. 2500 ರೂಪಾಯಿ ಅಂದರೆ ಅಂದಿನ ಕಾಲಕ್ಕೆ ಏನು ವ್ಯಾಲ್ಯೂ ಇದೆ ಅನ್ನುವಂಥದ್ದನ್ನು ನಾವು ಇವತ್ತು ಊಹೆ ಮಾಡ್ಕೊಳ್ತಾ ಬರಬಹುದು. Dear students, the contributions of Shahu Maharaj for the upliftment of untouchables is unquestionable. ಅಸ್ಪೃಶ್ಯರ ಉನ್ನತಿಗಾಗಿ ಅಥವಾ ಡೌನ್ ಟ್ರಾಡನ್ ಕಾಸ್ಟ್ಗಳ ಒಂದು ಉನ್ನತಿಗಾಗಿ ಶಾಹುಜಿ ಮಹಾರಾಜರವರು ನೀಡಿದಂತಹ ಕೊಡುಗೆಗಳು ಪ್ರಶ್ನಾತೀತವಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ರಿಸರ್ವೇಷನ್ ಪಾಲಿಸಿಯನ್ನು ಅಂದಿನ ಕಾಲಕ್ಕೆ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ
ಎಷ್ಟು ಅವರು ಅದಕ್ಕೆ ತಯಾರಿ ಮಾಡಿಕೊಂಡಿದ್ರು, ಅದನ್ನು ಯಾವ ಮಟ್ಟಕ್ಕೆ ಅವರು ಎಲ್ಲರಿಗೂ ಒಪ್ಪಿಗೆ ಆಗೋ ರೀತಿಯಲ್ಲಿ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಿದ್ರು ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಹಿ ಈಸ್ ಕನ್ಸಿಡರ್ಡ್ ಆಸ್ ಮಸೀಹಾ ಫಾರ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್. ಹಿ ವಾಂಟೆಡ್ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಇಕ್ವಾಲಿಟಿ ಫಾರ್ ದೀಸ್ ಪೀಪಲ್. ಅವರು ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಅವರನ್ನು ಒಂದು ಸಮಾಜದ ಮುಖ್ಯವಾಹಿನಿಗೆ ತರುವುದರಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಿದ್ದಕ್ಕೆ ಅವರನ್ನು ಅವರ ಆ ವರ್ಗಗಳ ಒಂದು ಉದ್ಧಾರಕರು ಅಂತಲೇ ಅವರಿಗೆ ಹೆಸರು ಬಂದಿರುವಂಥದ್ದು. ಅವರಿಗೆ ಹಿಂದುಳಿದ ವರ್ಗಗಳ ಜನರಿಗಾಗಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಮಾನತೆಯನ್ನು ನೀಡಬೇಕು ಅನ್ನುವಂಥದ್ದು ಅವರ ಒಂದು ಮುಖ್ಯ ಉದ್ದೇಶವಾಗಿತ್ತು. Shahuji Maharaj was a true champion for the social equality and progressive society until his death on 6th May 1922 at the age of 47. 47ನೇ ವಯಸ್ಸಿನಲ್ಲಿ ಅವರು 1922 ಮೇ 6ರಂದು ತಮ್ಮ ಒಂದು ಕೊನೆ ಉಸಿರನ್ನು ಹೇಳ್ತಾರೆ. ಇವರು ಸಾಯುವವರೆಗೂ ಸಹ ಸಾಮಾಜಿಕ ಸಮಾನತೆ ಮತ್ತು ಪ್ರಗತಿಪರವಾದಂತಹ ಸಮಾಜದ ನಿರ್ಮಾಣಕ್ಕೆ ಒಂದು ಕೈಂಕರ್ಯವನ್ನು ಮಾಡಿ ಅವರು ಒಂದು ಪ್ರಯತ್ನದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅನೇಕ ರೀತಿಯ ಸಕ್ಸಸ್ಸನ್ನು ಕಂಡಿದ್ದಾರೆ ಎನ್ನುವಂಥದ್ದನ್ನು ನಾವು ಇಲ್ಲಿ ನೆನೆಸ್ಕೊಳ್ಬೇಕಾಗತ್ತೆ. Dear students, this is the end of this class today. In the coming class, we shall talk about another concept related to the issues and challenges of marginalized groups in this particular lesson. Thank you.